ಅವಧಿಗಿಂತ ಮೊದಲೇ ಭಾರತಕ್ಕೆ ಕಾಲಿಡಲಿದೆ ಮುಂಗಾರು ಮಳೆ. ಬಂತು ನೋಡಿ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಹೌದು, ಈ ವರ್ಷ ಅವಧಿಗಿಂತ ಕೊಂಚ ಮುಂಚಿತವಾಗಿ ಮುಂಗಾರು ಮಳೆ ಭಾರತವನ್ನ ಪ್ರವೇಶಿಸುವ ಕುರಿತು ಸುದ್ದಿ ಹೊರಬಿದ್ದಿದೆ. ನೈಋತ್ಯ ಮಾನ್ಸೂನ್ ದಕ್ಷಿಣ ಅಂಡಮಾನ್ ಸಮುದ್ರ, ಆಗ್ನೇಯ ಬಂಗಾಳ ಕೊಲ್ಲಿಯ ಕೆಲವು ಭಾಗಗಳು, ನಿಕೋಬಾರ್ ದ್ವೀಪಗಳಿಗೆ ಮೇ 19ರ ಸುಮಾರಿಗೆ ಪ್ರವೇಶಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಸಾಮಾನ್ಯವಾಗಿ ನೈಋತ್ಯ ಮುಂಗಾರು ಭಾರತವನ್ನ ಮೇ 22ರ ಸಮಯದಲ್ಲಿ ಪ್ರವೇಶಿಸ್ತಾ ಇತ್ತು. ಆದರೆ ಈ ವರ್ಷ 3 ದಿನ ಮುಂಚಿತವಾಗಿಯೇ ಮುಂಗಾರು ಮಳೆ ದೇಶಕ್ಕೆ ಎಂಟ್ರಿ ನೀಡಲಿದೆ. ಈ ವರ್ಷ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆಯ ನಿರೀಕ್ಷೆ. ಹೌದು, ಈ ವರ್ಷದ ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ನಡುವೆ ದೇಶದಾದ್ಯಂತ ಮಾನ್ಸೂನ್ ಮಳೆಯು ದೀರ್ಘಾವಧಿಯ ಸರಾಸರಿ ಸಾಮಾನ್ಯಕ್ಕಿಂತ ಹೆಚ್ಚು ಆಗಿರಬಹುದು ಅಂತ ಭಾರತೀಯ ಹವಾಮಾನ ಇಲಾಖೆ ಏಪ್ರಿಲ್ನಲ್ಲಿ ತನ್ನ ದೀರ್ಘ ಶ್ರೇಣಿಯ ಮುನ್ಸೂಚನೆಯಲ್ಲಿ ತಿಳಿಸಿದೆ. ಮುಂಗಾರು ಮಳೆ ಕೇರಳಕ್ಕೆ ಕಾಲಿಡುವ ಬಗ್ಗೆ ಖಚಿತ ಮಾಹಿತಿ ನೀಡಿದ ಐಎಂಡಿ. ಹೌದು, ಪ್ರಸಕ್ತ ಸಾಲಿನ ಮುಂಗಾರು ಮಳೆ ಜೂನ್ 1ರಂದೇ ಕೇರಳ ಪ್ರವೇಶಿಸಲಿದೆ ಅಂತ ಸೋಮವಾರ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ನೈಋತ್ಯ ಮುಂಗಾರು ಮಾರುತಗಳು ದಕ್ಷಿಣ ಅಂಡಮಾನ್, ಬಂಗಾಳ ಕೊಲ್ಲಿಯ ಆಗ್ನೇಯ ಭಾಗ ಹಾಗೂ ನಿಕೋಬಾರ್ ದ್ವೀಪಗಳನ್ನು ಮೇ 19ರಂದು ಪ್ರವೇಶಿಸಲಿವೆ. ಈ ಹಿಂದೆ ಅಂದಾಜು ಮಾಡಿದ್ದ ಪ್ರಕಾರ ಮೇ 22ರಂದು ಅಪ್ಪಳಿಸಬೇಕಾಗಿತ್ತು. 2 ದಿನಗಳ ಮೊದಲೇ ಈ ಬೆಳವಣಿಗೆ ನಡೆಯಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಈ ಬಾರಿ ಕೂಡ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಅಧಿಕವಾಗಿಯೇ ಇರಲಿದೆ ಅಂತ ಇಲಾಖೆ ಈಗಾಗಲೇ ತಿಳಿಸಿದೆ. ಮುಂಗಾರು ಕೇರಳ ಪ್ರವೇಶಿಸಿದ ಬಳಿಕ 1-2 ದಿನಗಳಲ್ಲಿ ಕರ್ನಾಟಕ ಕರಾವಳಿಗೂ ಪ್ರವೇಶಿಸಿ ಜುಲೈ 15ರ ಸುಮಾರಿಗೆ ಇಡೀ ದೇಶವನ್ನ ಮುಂಗಾರು ಮಳೆ ಆವರಿಸುತ್ತದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಹಾಗಾಗಿ ಈ ಮಾಹಿತಿಯನ್ನ ವಾಟ್ಸ್ಆಪ್, ಫೇಸ್ಬುಕ್ ಮೂಲಕ ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.